ಗುಣಗೌಡ ಅಂತ. ನಾನು ಮೂಲತಃ ಹಾಸನದವಳೇನೆ. ನಾನು ಅವ್ರ ಮನೇಲೇ ರಾಜಕೀಯ ಮಾಡಿರೋಳೇನೆ. ಸರ್ ನೀವು ಕೇಳಿ ನಾನು ಅದೇನು ಹೇಳ್ತೀನಿ. ಏನ್ ಹೇಳ್ತೀರಿ ನೀವು? ಈಗ ಅವ್ರ ಮನೇಲೆ ರಾಜಕೀಯ ಮಾಡಿದೀನಿ ಅಂತ ಹೇಳ್ತೀರಿ. ಅವ್ರ ಮುಂಚೆ ಇದೆಲ್ಲ ಭವಾನಿ ರೇವಣ್ಣ ಅವ್ರಿಗೂ ಗೊತ್ತಿತ್ತಂತೆ, ಆದ್ರೂ ಸೈಲೆಂಟ್ ಆಗಿದ್ರ, ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರ ಇದನ್ನ? ಇದು ನನಗೆ ಅನ್ನಿಸ್ತಾ ಇದೆ, ಇವಾಗ ತುಂಬ ಅಸಹ್ಯ ಅನ್ನಿಸ್ತಾ ಇದೆ. ನಾವು ಅವ್ರ ಮನೆ ಒಳಗೆ ಅಂದರೆ ಒಂದು 22 ವರ್ಷದಲ್ಲೇ ನಾನು ರಾಜಕೀಯ ಅವ್ರ ಮನೆಗೆ ಹೋಗಿದ್ದು, ಚಿಕ್ಕ ಹುಡುಗಿಯಿಂದನೇ. ನನಗೆ ಅವ್ರ ಮನೇಲಿ ಭಾರಿ ಗೌರವತ್ವವಾಗಿ ನಾನಿದ್ದೆ. ನಾನು ಇದಕ್ಕೆಲ್ಲ ಖಂಡಿಸ್ತಿದ್ದೆ. ನಾನು ಎಸ್ಟೇಟ್ ಮಾಲೀಕರು, ನನ್ನದೇ ಆದಂಥ ಹೋರಾಟ, ನನ್ನದೇ ಆದಂಥ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಸಾಮರ್ಥ್ಯ ಇದೆ, ಗೌರವ ಇದೆ. ನಾನು ಹೋದಾಗೆಲ್ಲ ನನ್ಗಳ ಕೆಲಸಗಳೇ ಆಗ್ತಾ ಇರಲಿಲ್ಲ. ನಾನು ಹೋದರೆ HD ಕುಮಾರಸ್ವಾಮಿ ಹತ್ರ ಹೋಗಿ ಕೆಲಸ ಮಾಡಿಸ್ಬೇಕಿತ್ತು. ಅದನ್ನ ಫೋಟೋ ತಂದು ಕೆಲವರು ತೋರಿಸೋರು, ನೋಡಿ ಸರ್ ಇಲ್ಲಿ ಕುಮಾರಣ್ಣನ ಹತ್ರ ಹೋಗಿದ್ದಾರೆ ಅಂತ. ಅವ್ರಿಗೆ ಗೊತ್ತಿತ್ತು ಹೋದ್ರೆ ಒಳ್ಳೆ ಕೆಲಸದ ಮೇಲೆ ಹೋಗಿರ್ತಾಳೆ, ಯಾವ್ದಾದ್ರು ಒಂದು ಜೀವ ಉಳಿಸಿರ್ತಾಳೆ ಅಂತ. ಬಟ್ ಇವ್ರು ಈ ಥರ ನೀಚ್ ಕೆಲಸ ಮಾಡಿದಾರಲ್ಲ ಸರ್. ಹಾಸನದವರು ಅಧಿಕಾರ ಕೊಟ್ಟಿದ್ದು ಇವರಿಗೆ ಅಧಿಕಾರ ಮಾಡಿ ಜನಗಳ ಕೆಲಸ ಮಾಡಿ ಅಂತ. ಇವ್ರಿಂತ 3rd ಕ್ಲಾಸ್ ಅಂತ ಗೊತ್ತಿದ್ರೆ ಹಾಸನದವ್ರು MP ಮಾಡ್ತಿದ್ರ ಸರ್? ಇಂಥವನಿಗೆ MP ಮಾಡ್ಬೇಕಾ? ಈತನ MP ಮಾಡಿ ಇವತ್ತು ಜಿಲ್ಲೆ ಮರ್ಯಾದೆ ಕಳ್ಕೋಬೇಕಾಗಿತ್ತ ಸರ್ ನಮ್ಮ ಜನತೆ? ಇವತ್ತು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಪ್ರಪಂಚ ನೋಡ್ತಾ ಇದೆ. ಇಂಥ ಒಂದು ಅಗೌರವಸ್ತಂಗೆ MP ಮಾಡಿದ್ರಲ್ಲ, ನಮ್ಮ ಜನ ಇವತ್ತು ತಲೆ ತಗ್ಸಂತ ಕೆಲಸ ಆಗಿದೆ ಸರ್. ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬರು ಕಣ್ಣೀರ ಮನೇಲಿ ಕೂತಿದ್ದಾರೆ. ಇವತ್ತೆಂಥ ಪರಿಸ್ಥಿತಿ, ಅವನು ಓಡೋಗಿದ್ದಾನೆ. ಇವತ್ತು ಆ ಹೆಣ್ಮಕ್ಳು ಇವತ್ತು ಜೀವ ಉಳಿಬೇಕಾ ಬದುಕಬೇಕಾ ಸಂಕಷ್ಟದಲ್ಲಿದ್ದಾರೆ ಸರ್. ನೋಡಿ, ಒಂದು ವಿಡಿಯೋ ಮಾಡ್ತಾರೆ, ನಂದು ಏನೂ ತಪ್ಪಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಡಿಪ್ರೆಷನ್ಗೆ ಹೋಗುವಂತ ಮುಖಾನ ಅದು ಅಂತ ಸರ್? ನಾನು ಆ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ರಾಜಕೀಯ ಕುತಂತ್ರ ಅಂತ ನಾಚಿಕೆ ಆಗ್ಬೇಕು. ಅವ್ರ ಮುಂದೆ ರಾಜಕೀಯ ಮಾಡಿದ್ದಾರೆ 5 ವರ್ಷ ನಮ್ಮ ನಾಯಕರುಗಳು. ನಾಚಿಕೆ ಆಗ್ಬೇಕು. ಅವ್ರ ಕಾಲ್ಸಂದಿನ ಉಸಿಬೇಕಾತ ಸರ್. ರಾಜಕೀಯ ಕುತಂತ್ರ ಏನು? ಹೆಣ್ಮಕ್ಳನ್ನ ತಗೊಂಡೋಗಿ ಅವನ ಮನೆ MP ಅಲ್ಲಿಗೆ ಬಿಡಕ್ಕೆ ಹೋಗಿದ್ರ? ಅಲ್ಲ ಸರ್, ಏನಾದರೂ ಕರ್ಕೊಂಡೋಗಿ ರೆಸಾರ್ಟಿಗೆ ಬಿಡಕ್ಕೆ ಹೋಗಿದ್ರ? ಅಥವಾ ಏನಾದರೂ ಅವನು ಎಲ್ಲೆಲ್ಲಿ ಸರ್ಕಾರಿ ಬಂಗ್ಲೆ ಇದ್ದು ಬಳಸ್ಕೊಳ್ಳೋಕೆ ಏನಾದರೂ ಬಿಟ್ಟಿದ್ರ? ಯಾರು ಸರ್ ಬಿಟ್ಟಿದ್ದಾರೋ? ಬೇರೆಯವ್ರು ಯಾರು ಬಿಟ್ಟಿದ್ದಾರೋ ಅವನೇ ಕರ್ಕೊಂಡೋಗಿರೋದು, ಅವನೇ ಮಜಾ ಮಾಡಿರೋದು, ಅವನೇ ವಿಡಿಯೋ ಮಾಡಿರೋದು. ಇಂಥ 3rd ಕ್ಲಾಸ್ ಮನಸ್ಥಿತಿ ದೇವೇಗೌಡರ ಫ್ಯಾಮಿಲಿ ಒಳಗಡೆ ಒಬ್ಬರಿಗಿದೆ ಅಂದರೆ ಇವತ್ತು ನಮ್ಗೆ ಎಷ್ಟು ಅಸಹ್ಯವಾಗ್ತಿದೆ, ನಾಚಿಕೆ ಆಗ್ತಿದೆ ಸರ್ ನಮಗೆ. ಅಂದ್ರೆ ನೀವು, ನಾನು ಯಾಕೆ ಇದನ್ನ ಕೇಳ್ತಿದ್ದೀನಿ ಅಂತ ಅಂದ್ರೆ, ನೀವು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದಿರಿ. ಯಾವತ್ತಾದ್ರೂ ಇಂಥ ಘಟನೆಗಳಾದಾಗ ಅಥವಾ ಸನ್ನಿವೇಶಗಳು ನಡೆದಾಗ ಏನಾದರೂ ನಿಮ್ಗೆ ಅನ್ಸಿದ್ಯಾ, ಓ ಈ ತರ ಮಾಡ್ತಿದ್ದಾನೆ ಪ್ರಜ್ವಲ್ ರೇವಣ್ಣ, ಅದೇನಾದ್ರೂ ಅನ್ಸಿದ್ಯಾ ನಿಮ್ಗೆ? ಸರ್, ನಾನು ಹೋದಾಗ ಆ ಹುಡುಗ ಒಂದು 13 ವರ್ಷದವ ಇದ್ದ. 13 ವರ್ಷದವ ಇದ್ದ. ನಮ್ಮ ಸುತ್ತಮುತ್ತನೇ ಓಡಾಡ್ತಿದ್ದೆ. ನಮಗೆ ದೇವೇಗೌಡರು ಫ್ಯಾಮಿಲಿಲಿ ಒಬ್ಬ ಮೊಮ್ಮಗ, ನಮಗೆ ಆತನ ನೋಡೋದೊಂದು ಖುಷಿ. ಮೊಮ್ಮಗ ಮುಂದೆ ಒಂದೊಳ್ಳೆ ನಾಯಕ ಆಗ್ತಾನೆ, ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡ್ತಾನೆ ಹುಡುಗ ಅಂತ. ನಿಖಿಲ್ ಅವರು ಅಷ್ಟೇ ಚಿಕ್ಕ ಹುಡುಗರುಗಳು ನಾವು ನೋಡ್ದಂಗೆ. ಇವತ್ತು ನಮಗೆ ನಿಜವಾಗ್ಲೂ ದುಃಖಕರವಾಗಿದೆ. ಆತ ಹೇಳ್ತಿರೋದು ರಾಜಕೀಯ ಕುತಂತ್ರ. ಏನು ಸರ್, ನಾಚಿಕೆ ಆಗಲ್ವಾ ಹೇಳಕ್ಕೆ? 5 ವರ್ಷ MP ಮಾಡಿ ಇವತ್ತು ದೇವೇಗೌಡರು ಏನಾದರೂ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇದ್ದಿದ್ರೆ ಇವತ್ತು ರಾಜ್ಯದ ಗೌರವವನ್ನು ಬರೋದು, ಜಿಲ್ಲೆ ಗೌರವವನ್ನು ಉಳಿಯೋದು. ಅವ್ರನ್ನ ಓಡಿಸ್ಬಿಟ್ಟು ಇವ್ರು 4 ಜನ ಅಧಿಕಾರ ಬೇಕು ಅಂತ ತಗೊಂಡ್ರಲ್ಲ, ಯಾರು ಪ್ರಜ್ವಲನ್ನ MP ಮಾಡ್ಬೇಕಂತ ಬಂದ್ರಲ್ಲ, ಇವತ್ತು ನೀವು ಹಾಸನ ಜಿಲ್ಲೆ ಜನ ಗೌರವವನ್ನು ಉಳಿಸಿದ್ರ? ನಿಮಗೆ ತಾಕತ್ತಿದ್ರೆ ಆ ಗೌರವ ಉಳಿಸ್ಕೊಂಡು ಹೋಗ. ದೇವೇಗೌಡರು ಏನು ಗೌರವ ಉಳಿಸ್ಕೊಂಡು ಹೋಗಿದ್ರು, ಆ ಗೌರವನ ಉಳಿಸೋಂಥ ತಾಕತ್ತಿದ್ದಿದ್ರೆ ನೀವು MP ಸೀಟ್ ಕೊಡಿಸ್ಬೇಕಾಗಿತ್ತು. ನಾನು ಭವನಕ್ಕ ಅವ್ರಿಗೂ ಹೇಳ್ತೀನಿ, ರೇವಣ್ಣವ್ರಿಗೂ ಹೇಳ್ತೀನಿ, ಇನ್ನೊಬ್ರಿಗೂ ಹೇಳ್ತೀನಿ. ಆಮೇಲೆ ಇನ್ನೊಂದು, ಕುಮಾರಣ್ಣನ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ ಸರ್. ರಾಜ್ಯದಲ್ಲಿ ಪಕ್ಷ ಉಳಿದಿರೋದೇ ಅವರಿಂದ. ಅವರು ಪ್ರಜ್ವಲನ್ ವಿಚಾರದಲ್ಲಿ ಎಂಟ್ರಿ ಕೊಟ್ಟು ಒಟ್ಟರಸಿ ಮಾತಾಡಬಾರ್ದು, ಪ್ರೆಸ್ ಮೀಟ್ ಮಾಡಬಾರ್ದು, ಸರ್ಕಾರನ ದೂಷಣೆ ಮಾಡಬಾರ್ದು. ಮೊದಲು SIT ತನಿಖೆಗೆ ಅವನನ್ನ ತಗೋಬೋದು. ಅವ್ನು ಯಾರೇ ತಪ್ಪು ಮಾಡಿರಲಿ, ಅಣ್ಣನ ಮಗ ಆಗಲಿ, ತಮ್ಮ ಮಗ ಆಗಲಿ, ನನ್ನ ಮಗ ಆಗಲಿ, ಇನ್ನೊಬ್ರ ಮಗ ಆಗಲಿ, ಯಾರ ಮಗ ಆಗಲಿ, ಫಸ್ಟು SIT ತನಿಖೆಗೆ ಒಪ್ಪಿಸಿ ನ್ಯಾಯ ಕೊಡಬೇಕು. ಅದನ್ನ ಬಿಟ್ಟು ದಿವಸ ಪೆನ್ ಡ್ರೈವ್ ಹಂಚಿದ್ದಾರೆ ಸರ್. ಇನ್ನೆಷ್ಟು ವಿಡಿಯೋ ಮಾಡವನು, ಇನ್ನೆಷ್ಟು ಅಧಿಕಾರ ದುರ್ಬಳಕೆ ಮಾಡ್ಕೊಂಡವನು, ಅದು ನನಗೆ ಬೇಕಾಗಿರೋದು. ಇನ್ನೆಷ್ಟು ಜನ ಹೆಣ್ಮಕ್ಳು ಪ್ರಾಣ ತಕ್ಕೊಳ್ಳೋರು. ಈಗ ಹೊಸದಾಗಿ ಸಿಕ್ಕಿದಾಗಲೇ ಅಧಿಕಾರ, 5 ವರ್ಷ ಈ ಥರ ಹೆಣ್ಮಕ್ಳನ್ನ ಬಳಸ್ಕೊಂಡವನು. ಇನ್ನು 5 ವರ್ಷ ಸಿಕ್ಕಿದ್ರೆ ಎಷ್ಟು ಜನ ಗಂಡು ಮಕ್ಕಳು ತಲೆ ಎತ್ತಿ ನಡೆಲ್ದಂಗೆ ತಲೆ ತಗ್ಗಿಸ್ಬೇಕಾಗಿತ್ತು ಈ ಜಿಲ್ಲೆಯಲ್ಲಿ. ಇವತ್ತು ಬಾಳಿದಂಥ ತುಂಬ ಕುಟುಂಬ ಇದ್ದಾವೆ. ಅಂತ ಫ್ಯಾಮಿಲಿ ಒಳಗಡೆ ಈ ಥರ ಕೆಲಸ ಮಾಡಿದಾನಲ್ಲ, ತಾಯಿ ವಯಸ್ಸವ್ರು ಬಂದಾಗ ಹೇಳಬೇಕಿತ್ತು, ನೀವು ನಮ್ಮ ತಾಯಿ ವಯಸ್ಸಿದ್ದೀರಿ, ನಮ್ಮ ಅಮ್ಮನ ಜೊತೆ ಸುತ್ತಾ ಇದ್ದೀರಿ. ಹೆಚ್ಚಿನ ಅಂಶ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ತಪ್ಪು ಮಾಡಿರೋದು ಯಾರು ಗೊತ್ತಾ ಸರ್? ಭವನಮ್ಮ ಅವ್ರ ಜೊತೆ ಸುತ್ತಮುತ್ತ ಅಕ್ಕ ಅಂತ ತಿರ್ಕೊಂಡಿದ್ದವರು. ಅವರಾದ್ರೂ ಹೇಳ್ಬೋದಾಗಿತ್ತು, ನಮ್ಮ ಅಕ್ಕನ ಸಮಾನ, ತಾಯಿ ಸಮಾನ ಇದ್ದಾರೆ, ನಾವು ತಪ್ಪು ಮಾಡಬಾರ್ದು ಅಂತ. ಇದರಲ್ಲಿ 2 ಜನನು ತುಂಬಾ ತಪ್ಪು ಮಾಡಿದ್ದಾರೆ ಸರ್. ಅವನು ತಪ್ಪು ಮಾಡಿದ್ದಾನೆ 50 ಭಾಗ, ಇವರು ತಪ್ಪು ಮಾಡಿದ್ದಾರೆ. ಅದೇನು ಕಾನೂನಿನ ಶಿಕ್ಷೆಗೆ ಫಸ್ಟ್ ಅವನು ಒಳಪಡಿಸಿ, ಅವನ ಬಾಯಲ್ಲಿ ಏನೇನು ಬರುತ್ತೆ ಕೇಳ್ಕೊಳ್ಳಿ. ನೋವಿಗೆ ಏನು ಒಳಗಾಗಿದ್ದಾರೆ ಹೆಣ್ಮಕ್ಳನ್ನ ಅವರು ಕರೆದು ಕೂರಿಸಿ ಒಂದು ಒಳ್ಳೆ ನ್ಯಾಯ ಸಮಾಜಕ್ಕೆ ಕೊಡಿ ಸರ್. ಏನ್ ಹೇಳ್ತೀರಿ ಮೇಡಮ್, ಇಂಥ ಒಂದು ಹೇಯ ಕೃತ್ಯ ನಡೆದಿದೆ ಸರ್? ಇದು ತುಂಬ ಅಮಾನ್ಯವಾದಂಥ ಒಂದು ಕೃತ್ಯ. ಇದಕ್ಕೆ ಬರೀ ಮಹಿಳೆಯರಷ್ಟೇ ಅಲ್ಲ, ಇಡೀ ಮಾನವೀಯ ಜನಾಂಗನೇ
ಅವಮಾನ ಪಡುವಂತಹ ಇದು ಕೃತ್ಯ ಇದು. ಯಾಕಂದರೆ ಬರೀ ಮಹಿಳೆಯರಷ್ಟೇ ಇಲ್ಲಿ ಅನ್ಯಾಯ ಆಗಿಲ್ಲ, ಇಡೀ ಮಾನವ ಕುಲ ನಾಚಿಕೆ ಪಡುವಂತಹ ಕೆಲಸ ಇದು. ಇದು ನಾವು ಧಿಕ್ಕರಿಸ್ತೀವಿ, ಖಂಡಿಸ್ತೀವಿ ಕೂಡ. ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಸರ್. ನೋಡಿ ಎಂತೆಂಥವ್ರು ಇದ್ದಾರೆ ಅಂತ ಅಂದರೆ, ಮನೆ ಕೆಲಸಕ್ಕೆ ಬಂದಂಥ ಮಹಿಳೆಯನ್ನು ಬಿಡಲ್ಲ, ಸಹಾಯ ಕೋರ್ಕೊಂಬಂದಂಥ ಮಹಿಳೆಯನ್ನು ಬಿಡಲ್ಲ. ಅಂದರೆ ಯಾವ ಜನಪ್ರತಿನಿಧಿಯನ್ನು ನಂಬೋದಕ್ಕೆ ಸಾಧ್ಯ ಪಾಪ ಜನ? ಸರ್ ನನ್ನ ಪ್ರಕಾರ ಕೇಳೋದಾದರೆ ಇಡೀ ರಾಜಕೀಯದಲ್ಲಿ ಇರೋರ್ನ ಯಾರನ್ನೂ ನಂಬಾರ್ದು ಸರ್, ಯಾರನ್ನೂ ನಂಬಾರ್ದು. ಯಾಕಂದರೆ ಎಲ್ಲರೂ ಇಂತಹದೇ ಆದಂಥ ರೂಟಲ್ಲಿದ್ದಾರೆ. ಈಗ ಬೆಳಕಿಗೆ ಬಂದಿರೋದು ರೇವಣ್ಣ ಅವ್ರದ್ದು ಅಷ್ಟೇ, ಯಾರೋ ಪ್ರಜ್ವಲ್ ಅವ್ರದ್ದು. ಇನ್ನೂ ನೀವು ಇದನ್ನು ಹುಡುಕ್ಬೇಕು ಅಂತ ನಾನು ಕೇಳ್ಕೊತೀನಿ. ಇವ್ರದ್ದು ಏನಿದೆ ಈ ಇನ್ಸಿಡೆಂಟ್ ಇಟ್ಕೊಂಡು ಎಲ್ಲ ರಾಜಕೀಯದವ್ರನ್ನೂ ಜಾಲಾಡಿಸ್ಬೇಕು. ನಮ್ಮ ಈ ಕೇಸ್ನ CBI ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಸರ್. ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಸರ್. ಯಾಕಂದರೆ ಇದು ಒಂದು ಹೆಣ್ಣು ಎರಡು ಹೆಣ್ಮಕ್ಳದ್ದು ವಿಷಯ ಅಲ್ಲ, ನೂರಾರು ಜನ ಹೆಣ್ಮಕ್ಳು 2900 ಚಿಲ್ಡ್ರ ವಿಡಿಯೋಸ್ ಅಂತಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಅವರ ಮೆಂಟಲ್ ಹೆಲ್ತ್ ಬಗ್ಗೆನೂ ಇವರು ಇದು ಮಾಡಬೇಕು ಅಂತ ಕೇಳ್ತೀವಿ ಸರ್. ಅವ್ರು ತಿಂತಾ ಇರೋ ದುಡ್ಡೇನೆ ನಮ್ಮ ಸಾಮಾನ್ಯ ಜನರದ್ದು. ನಮ್ಮ ಸಾಮಾನ್ಯರ ಜನರ ಹಣವನ್ನೇ ತಗೊಂಡು ಇವು ನಮ್ಮ ಸಾಮಾನ್ಯ ಜನರ ಹೆಣ್ಣು ಮಕ್ಕಳನ್ನ ಈ ರೀತಿ ಬಳಸ್ಕೋತಾರೆ ಅಂತಂದ್ರೆ ಅವ್ರ ಇಡೀ ಆಸ್ತಿನ ಸರ್ಕಾರ ವಶ ಮಾಡ್ಕೋಬೇಕು ಅಂತ ಕೇಳ್ಕೊತೇವೆ, ನೊಂದವ್ರಿಗೆ ಕೊಡಬೇಕು. ಏನು ಹೇಳ್ತೀರಿ ಸರ್? ಈ ಪ್ರಜ್ವಲ್ ಅಂದರೆ ಒಬ್ಬ MP, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಕುಟುಂಬದ ಸದಸ್ಯ. ಆತ ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಾನೆ, ಏನು ಹೇಳ್ತೀರಿ? ಹೇಯ ಕೃತ್ಯ ಮಾಡಿದ್ದಾನೆ ಅಂದರೆ ಅವ್ರಿಗೆ ಮನುಷ್ಯತ್ವ ಮಾನ ಮರ್ಯಾದೆ ಇದ್ದರೆ ಇಷ್ಟರೊಳಗೆ ರಾಜೀನಾಮೆ ಕೊಟ್ಟು ಸರೆಂಡರ್ ಆಗಬೇಕಾಗಿತ್ತು. ಅವ್ರಿಗೆ ಅದೇನೂ ಇಲ್ಲ. ಅವ್ರಿಗೇನಿದ್ರೂ ಅಧಿಕಾರದ ದಾಹ. ಇಡೀ ಕುಟುಂಬ ಈ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಒಂದು ಕಡೆ ಚಿಕ್ಕಪ್ಪ ಮಂಡ್ಯದಲ್ಲಿ ನಿಂತ್ಕೋತಾನೆ, ಮಾವ ಕನಕಪುರದಲ್ಲಿ ನಿಂತ್ಕೋತಾನೆ, ಇವ್ನು ನಿಂತ್ಕೊಂಡು ಇವರು ಇದನ್ನು ತಮ್ಮ ಸಾಮ್ರಾಜ್ಯ ಮಾಡ್ಕೊಳ್ಳಿಕ್ಕೆ ಹೋಗಿ ಇಡೀ ಜನನ ಶೋಷಣೆ ಮಾಡಿದ್ದಾರೆ. ಇದ್ರ ಜೊತೆಗೆ ಮಹಿಳೆಯರನ್ನ ದೌರ್ಜನ್ಯ ಮಾಡಿರೋದ್ರಲ್ಲಿ ಇಡೀ ಮಾನವ ಕುಲ ತಲೆ ತಗ್ಗಿಸುವಂಥ ಕಾರ್ಯಕ್ರಮ ಇದು. ಹಿಂದೆ ಬೇರೆ ಬೇರೆ ಮಾನವ ಮಾತು ಬರೋಕ್ಕೆ ಮುಂಚೆ ಆದಿಮಾನವ ಆಗಿದ್ನಲ್ಲ, ಆ ಟೈಮಲ್ಲಿ ಈ ರೀತಿ ಆಗಿತ್ತೇನೋ. ನಂತರ ಇಂಥ ಒಂದು ಕೃತ್ಯ ನಾವು ಎಂದೂ ಕಂಡಿಲ್ಲ. ನನಗೆ ಇವಾಗ 68 ವರ್ಷ. ಈ 68 ವರ್ಷದಲ್ಲಿ ಇಂಥ ಒಂದು ಕೃತ್ಯವನ್ನು ನಾವು ನೋಡಿಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ ಒಂದು ವಿಡಿಯೋ ಬಿಟ್ಟು, ನಾನೇನೂ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಷಡ್ಯಂತ್ರ ನಡೀತಿದೆ ಅಂತ ಗೊತ್ತಾದ ತಕ್ಷಣ 26ನೇ ತಾರೀಕು ಚುನಾವಣೆ ಆದ ರಾತ್ರಿನೇ ಅವರು ಹೋಗಿದ್ದಾರೆ. ಅದು ಗೊತ್ತಾದ ಒಂದು 2-3 ದಿನದಲ್ಲಿ ನನಗೆ ಗೊತ್ತಾಯಿತು ನಾನು ಜರ್ಮನಿಲಿದ್ದೆ ಅಂತಾರೆ. ಇಮಿಡಿಯೇಟ್ ಬಂದು ರಿಯಾಕ್ಷನ್ ಮಾಡಿ ಅದು ಹೇಳಬೇಕಾಗಿತ್ತು. ಜೊತೆಗೆ ಪಾಸ್ಪೋರ್ಟ್ ಎಲ್ಲ ಕದ್ದಿ ಔಸ್ಕೊಂಡು ಎಲ್ಲ ಕಡೆ ಓಡಾಡುವಂಥ ಕಳ್ಳತನದ ಆಟ ಆಡಬೇಕಾಗಿತ್ತು. ಅದು ಅವರ ಕಳ್ಳತನದ ಆಟ ಅವರು ಮಾಡಿರೋದ್ರಿಂದ ಮರ್ಯಾದೆಗೆ ಅಂಜಿದ್ರೆ ತಕ್ಷಣವೇ ಬಂದು ಸರೆಂಡರ್ ಆಗಿ ಅದು ಮಾಡಬೇಕಾಗಿತ್ತು. ಅದಿಲ್ಲದೆ ಇದ್ದರೂ ಕೂಡ ಅವರು ತಮ್ಮದ ಡಿಪೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. JDSನವ್ರು ಯಾವಾಗಲೂ ನಾವು ರೈತರ ಮಕ್ಕಳು, ರೈತರ ಪರವಾಗಿರ್ತೀವಿ, ಹೆಣ್ಮಕ್ಳನ್ನ ತಾಯಿ ಸಮಾನವಾಗಿ ನೋಡ್ತೀನಿ ಅಂತಾರೆ. ಹೆಣ್ಮಕ್ಳಿಗೆ ಇಲ್ಲಿ ಗೌರವನೇ ಇಲ್ಲ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ಗೌರವ ಇಲ್ಲ ಅನ್ನೋದಕ್ಕಿಂತನೂ ಅವರು ಏನು ಅವ್ರದ್ದು ಸಿಂಬಲ್ ಇತ್ತು, ಹೊರೆ ಹೊತ್ತ ಮಹಿಳೆ. ಇಡೀ ಸಮಾಜ ಇಡೀ ಕೃಷಿಯ ಬಗ್ಗೆ ಈ ವಿಚಾರ ಇಟ್ಕೊಂಡು ಆ ಒಂದು ಸಿಂಬಲ್ ಮಾಡಿದರು. ಆ ಸಿಂಬಲ್ನ ಇವತ್ತು ಧೂಳಿಪಟ ಮಾಡಿ ತಾಯಿನೇ ಸಂಭೋಗ ಮಾಡುವಂಥ ಕೆಟ್ಟ ಕೃತ್ಯಕ್ಕೆ ಹೋಗಿರ್ತಕ್ಕಂಥದ್ದು JDS. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.